ಘನಸಂಘೇ ರಾಜಸಿಂಹೋರ್ಜಶಕ್ತಿಯ ತ್ಯಜತಿ ಮಲಿನಭಾವಂ ನೀರಸತ್ವಾನ್ನಿಕಾಮಂ ಸ್ಫುಟಮುದಯತಿ ತೇಜಸ್ಯುಜ್ವಲೇ ಮಧ್ವಭಾನೌ ಸುಜನ ಜಲಜ ಕಾಂತ್ಯೈ ವಿಶ್ವಮಾಸೀನ್ ಮನೋಜ್ಞಂ. ಜಯಸಿಂಹರಾಜ ಗ್ರಾಮಗಳ ಅಧಿಪತಿ. ಪಾಡಿಕೂಡಲು ಎಂಬುದಾಗಿ 2 ಗ್ರಾಮಗಳು. ಆ ಗ್ರಾಮಗಳ ಅಧಿಪತಿ, ಆ ಅಧಿಪತಿಗಳ ಸಮಕ್ಷದಲ್ಲಿ ಆ ಗ್ರಂಥಗಳ ರಾಶಿ ಅದನ್ನು ಆಚಾರ್ಯರು ಸ್ವೀಕಾರ ಮಾಡ್ತಾರೆ. ಕಾರ್ತೀಕ ಮಾಸ ಹೇಗಿರುತ್ತೆ? ವರ್ಷ ಋತು ಮೊದಲು ಹಿಂದೆ ಬಂದಿರತ್ತೆ. ಶ್ರಾವಣ, ಭಾದ್ರಪದ ಎಲ್ಲ ವರ್ಷ ಋತು. ಬೇಕಾದಷ್ಟು ಮಳೆ ಮಳೆ ಮಳೆ, ಆಮೇಲೆ ಮಳೆ ಇಲ್ಲ. ಎಲ್ಲ ಆಕಾಶ ಶುಭ್ರವಾಗಿರುತ್ತೆ. ಆಕಾಶದಲ್ಲಿ ಮೋಡಗಳೇ ಇವಾಗ ಇರೋದಿಲ್ಲ. ಪ್ರವೃಢ ಘನಸಂಘೇ ರಾಜಸಿಂಹೋರ್ಜಶಕ್ತಿಯ. ಆ ಮೋಡಗಳ ಸಮೂಹ ಕಾರ್ತೀಕ ಮಾಸದಲ್ಲಿ ಬಲಹೀನವಾಗಿರುತ್ತೆ. ಅದರಲ್ಲಿ ನೀರಿಲ್ಲ ಇವಾಗ. ಅದೇ ರೀತಿಯಾಗಿ ಗ್ರಂಥವನ್ನು ಅಪಹಾರ ಮಾಡಿರ್ತಕ್ಕಂಥವರು ಅವರೆಲ್ಲ ತಮ್ಮ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ. ಅಲ್ಲಿ ಕಾರ್ತೀಕ ಮಾಸ, ಇಲ್ಲಿ ಜಯಸಿಂಹ ರಾಜ. ರಾಜನಿಂದಾಗಿ ಶಕ್ತಿಹೀನವಾಗಿದೆ ಅಪಹಾರವನ್ನು ಮಾಡಿರ್ತಕ್ಕಂಥವ್ರದ್ದು. ಆಚಾರ್ಯರು ಸೂರ್ಯನಂತೆ ಇದ್ದಾರೆ. ಸೂರ್ಯ ಯಾವ ರೀತಿಯಾಗಿ ಪ್ರಖರವಾದ ಬೆಳಕನ್ನು ತಾನು ನೀಡ್ತಾನೆ, ಆಚಾರ್ಯರು ಕೂಡ ಒಳ್ಳೆ ತೇಜಸ್ವಿಗಳು. ಅವರ ಮುಖದ ಮೇಲೆ ಸೂರ್ಯನ ಕಾಂತಿ ಹರಡಿದೆ. ಆ ಸೂರ್ಯ ಉದಯಿಸಿದರೆ ಕಮಲಗಳೆಲ್ಲ ಅರಳತ್ತೆ. ಇಲ್ಲಿ ಸಜ್ಜನರ ಮನಸ್ಸೆಂಬ ಕಮಲ ಅರಳುತ್ತಾ ಇದೆ. ಹೀಗೆ ಸೂರ್ಯ ತಾವರೆಯನ್ನು ಅರಳಿಸುವಂತೆ ತಾನು ಜಗತ್ತೆಲ್ಲ ಬೆಳಕನ್ನು ಕಂಡು ಯಾವ ರೀತಿಯಾಗಿ ಸಂತೋಷವನ್ನು ಪಡುತ್ತೆ. ಜಯಸಿಂಹರಾಜ ಇವಾಗ ಆಚಾರ್ಯರ ಭಕ್ತನಾಗಿದ್ದಾನೆ. ಆದ್ದರಿಂದ ಎಲ್ಲ ಗ್ರಾಮದ ಜನರೂ ಕೂಡ ಆಚಾರ್ಯರಲ್ಲಿ ತಾವೂ ಕೂಡ ಭಕ್ತಿ, ವಿಶ್ವಾಸ, ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ಯಥಾ ರಾಜ ತಥಾ ಪ್ರಜಾ. ರಾಜ ಹೇಗಿರ್ತಾನೋ ಹಾಗೆ ಪ್ರಜೆಗಳು ಕೂಡ. ಜಯಸಿಂಹರಾಜ ಆಚಾರ್ಯರಲ್ಲಿ ಗೌರವವನ್ನು, ಭಕ್ತಿಯನ್ನು ಹೊಂದಿದ್ದ. ಅದರಿಂದಾಗಿ ಎಲ್ಲ ಗ್ರಾಮಗಳ ಮುಖ್ಯರೂ ಕೂಡ ಅವರೆಲ್ಲರೂ ಕೂಡ ಬಂದು ಆಚಾರ್ಯರಲ್ಲಿ ತಮ್ಮ ಗೌರವವನ್ನು ತೋರಿಸ್ತಾ ಇದ್ದಾರೆ. ಆಚಾರ್ಯರು ಸಾಕ್ಷಾತ್ತಾಗೇನೆ ಅಲ್ಲಿಗೆ ಬಂದಿದ್ದಾರೆ. ಅದರಿಂದಾಗಿ ಇವಾಗ ಯಾರ ಪೀಡೆಯೂ ಕೂಡ ಇಲ್ಲ. ಇವಾಗ ಕೃತಮಪಕೃತಮಾರ್ಯೈ ಕ್ಷಮ್ಯತಾಂ ಶಾಂತಿಭೂಷೈ ಇತಿ ಮೃದು ವದತಾಂ ಸಂಪ್ರಾರ್ಥನಾಭಿಪ್ರಭೂಣಾಂ ಅಪಹೃತಮಪರೇಷಾಂ ಮಂತ್ರತೋ ಗ್ರಂಥಜಾತಂ ದಶಹೃದಯ ನಿಯೋಗಾತ್ ಅಗ್ರಹೀತ್ ಶಂಕರಾರ್ಯ. ಶಂಕರ ಪಂಡಿತರಲ್ಲಿದ್ದಂತಹ ಗ್ರಂಥಗಳ ಅಪಹಾರ ಹಿಂದೆ ಆಗಿತ್ತು. ಆದರೆ ಮಧ್ವಾಚಾರ್ಯರ ಅವರ ವಾದವೈಖರಿ, ಅವರ ಪಾಂಡಿತ್ಯ ಅದನ್ನು ಕಂಡು ಅಪಹಾರ ಮಾಡಿರ್ತಕ್ಕಂಥ ವ್ಯಕ್ತಿ ತಾನೂ ಕೂಡ ಭಯಗೊಂಡಿದ್ದ. ಇವಾಗ ರಾಜನ ಶಿಕ್ಷೆಗೆ ತಾನು ಒಳಗಾಗಬೇಕಾಗತ್ತೆ ಅಂತನೋ ಭೀತಿ ಅವನಿಗೆ ಉಂಟಾಗಿತ್ತು. ಆಚಾರ್ಯರು ಚಾತುರ್ಮಾಸ್ಯವನ್ನು ಮುಗಿಸಿಕೊಂಡು ಆ ಹುಣ್ಣಿಮೆಯ ರಾತ್ರಿಯಲ್ಲಿಯೇ ಅಲ್ಲಿಂದ ಹೊರಟು ಬಂದಿದ್ದರು. ಇವತ್ತು ಆ ಗ್ರಾಮದ ಜನ ಬಂದು ಆಚಾರ್ಯರಿಗೆ ಪುಸ್ತಕಗಳನ್ನೆಲ್ಲ ಒಪ್ಪಿಸ್ತಾ ಇದ್ದಾರೆ ಇವತ್ತು. ಆದರೆ ಅವತ್ತು ಆಚಾರ್ಯರು ಆ ಪುಸ್ತಕಗಳನ್ನು ತೆಗೆದುಕೊಳ್ಳದೆ ಅದೇ ಗ್ರಾಮದಲ್ಲೇ ಒಬ್ಬನಲ್ಲಿ ಇಟ್ಟಿದ್ದರು. ಯಾಕೆ? ರಾಜನಿಗೆ ಗೊತ್ತಾಗಬೇಕು. ರಾಜನ ಭೀತಿ ಕಳ್ಳರುಗಳಿಗೆ ಇರುತ್ತೆ. ರಾಜನಿಗೆ ಗೊತ್ತಾಗದೆ ನಾನು ಪುಸ್ತಕಗಳನ್ನು ತೆಗೆದುಕೊಳ್ಳಬಾರದು ಎಂಬುದಾಗಿ. ಆ ಕಳ್ಳನಿಗೆ ಕಠೋರವಾದ ಶಿಕ್ಷೆ ಆಗದೇ ಇದ್ದರೂ ಕೂಡ ರಾಜನ ಭೀತಿಯಂತೂ ಅವನಿಗೆ ಉಂಟಾಗಬೇಕು. ರಾಜನ ಸಮಕ್ಷದಲ್ಲಿ ನಾನು ತೆಗೆದುಕೊಂಡಾಗ ಅದು ಕಳ್ಳನಿಗೆ ಭೀತಿ ಉಂಟಾಗತ್ತೆ. ಅದರಿಂದಾಗಿ ಆಚಾರ್ಯರು ಅವತ್ತು ತೆಗೆದುಕೊಂಡಿರಲಿಲ್ಲ ಆ ಪುಸ್ತಕಗಳನ್ನು. ಇವತ್ತು ಶಂಕರ ಪಂಡಿತರು ಮಧ್ವಾಚಾರ್ಯರ ಆಜ್ಞೆಯ ಮೇರೆಗೆ ಆ ಪುಸ್ತಕಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಜಯಸಿಂಹರಾಜ ಬಂದು ನೀವು ಪುಸ್ತಕಗಳನ್ನು ತೆಗೆದುಕೊಳ್ಬೇಕು, ಅವನು ಮಾಡಿರ್ತಕ್ಕಂಥ ಅಪರಾಧವನ್ನು ಕ್ಷಮಿಸಬೇಕು ಎಂಬುದಾಗಿ ಸಂಪ್ರಾರ್ಥನಾಭಿಪ್ರಭೂಣಾಂ ಕ್ಷಮ್ಯತಾಂ, ನೀವು ಕ್ಷಮಿಸಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆವಾಗ ಆಚಾರ್ಯರು ಶಂಕರ ಪಂಡಿತರಿಗೆ ಹೇಳಿದ್ದಾರೆ. ಶಂಕರ ಪಂಡಿತರು ಆ ಪುಸ್ತಕಗಳನ್ನೆಲ್ಲವನ್ನೂ ಕೂಡ ತಾವು ಸ್ವೀಕಾರ ಮಾಡಿದ್ದಾರೆ. ಪರಿವೃತಮವನಮ್ರೈ
ಗ್ರಾಮಣಿ ಗ್ರಾಮ್ಯ ಪೂರ್ವೈ ಅವನತ ಮುರುಚೇತ ಪಾದ್ವಪಾರ್ಶ್ವೇ ನೃಸಿಂಹಂ ಸಹಜ ವಿಜಯತೋ ಯುಗ್ ವಿಕ್ರಮಾರ್ಯ ಪ್ರಸನ್ನಃ ಕವಿಕುಲ ತಿಲಕೋಸೌ ಆಶಿಷಾ ತೋಷಯತ್ತಂ. ತ್ರಿವಿಕ್ರಮ ಪಂಡಿತಾಚಾರ್ಯರು ಈ ಪ್ರಸಂಗವನ್ನು ಕಣ್ಣಾರೆ ತಾವು ನೋಡ್ತಾ ಇದ್ದಾರೆ. ಶಂಕರ ಪಂಡಿತರಿಗೆ ಇವತ್ತು ಜಯ ದೊರೆತಿದೆ. ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಬಹಳ ಸಂತೋಷ ಆಯಿತು. ಎಲ್ಲ ಗ್ರಾಮದ ಅಧಿಪತಿಗಳು ಕೂಡ ಅಲ್ಲಿ ನೆರೆದಿದ್ದಾರೆ, ವಿನೀತರಾಗಿ ತಾವು ಕುಳಿತುಕೊಂಡಿದ್ದಾರೆ. ಆವಾಗ ಮಧ್ವಾಚಾರ್ಯರ ಪಾದದ ಬಳಿಯಲ್ಲಿ ಜಯಸಿಂಹ ರಾಜ ಭಕ್ತಿಯಿಂದ ತಾನು ವಿನೀತನಾಗಿ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಆ ರಾಜನಿಗೆ ಆಶೀರ್ವಾದವನ್ನು ಮಾಡಿದರು, ಆನಂದವನ್ನು ಉಂಟು ಮಾಡಿದರು. ಆಶಿಷಾ ದೋಷಯತ್ತಂ, ಆಶೀರ್ವಾದವನ್ನು ಮಾಡಿ ಅವನಿಗೆ ಸಂತೋಷವನ್ನು ಉಂಟು ಮಾಡಿದ್ದಾರೆ. ತ್ರಿವಿಕ್ರಮ ಪಂಡಿತಾಚಾರ್ಯರು ಆ ಸಂದರ್ಭದಲ್ಲಿ ಅವರು ಒಂದು ಶ್ಲೋಕವನ್ನು ಅವರು ಹೇಳ್ತಾರೆ. ಸಸುಂದರಿ ಭುಜಲತಾ ಪರಿರಂಭಣೀ ಧೂಹು ಪೌರಂದರಿ ಭವತಿಯಂ ಭಜತಾಂಭುಜಿಷ್ಯ ಆನಂದತೀರ್ಥ ಭಗವತ್ಪದ ಪದ್ಮರೇಣು ಸ್ವಾನಂದದೋ ಭವತು ತೇ ಜಯಸಿಂಹ ಭೂಪ. ಇದು ತ್ರಿವಿಕ್ರಮ ಪಂಡಿತಾಚಾರ್ಯರು ರಚನೆ ಮಾಡಿದ ಶ್ಲೋಕ. ಇದು ಯಾರು ಮಧ್ವಾಚಾರ್ಯರ ಪಾದ ಧೂಳಿಯನ್ನು ಸೇವಿಸ್ತಾರೆ ಅವರಿಗೆ ಸ್ವರ್ಗಲೋಕದಲ್ಲಿ ಆನಂದ ದೊರೆಯುತ್ತೆ. ಆ ದೇವೇಂದ್ರನ ಸ್ವರ್ಗಲೋಕದ ಆಧಿಪತ್ಯ ಇದೆಯಾ, ಅದು ದೊರೆಯುತ್ತೆ. ಅಂಥ ಸಾಮರ್ಥ್ಯ ಇದೆ ಮಧ್ವಾಚಾರ್ಯರ ಪಾದ ಧೂಳಿಗಳಿಗೆ. ಜಯಸಿಂಹ ಭೂಪಾಲ, ಆ ಆಚಾರ್ಯರ ಪಾದ ಧೂಳಿ ನಿನಗೆ ಆ ಉತ್ತಮವಾದ ಆನಂದವನ್ನು ನೀಡಲಿ ಅಂತ ಹೀಗೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಆ ಜಯಸಿಂಹರಾಜನಿಗೆ ಆಶೀರ್ವಾದವನ್ನು ಮಾಡಿದರು. ಆ ಶ್ಲೋಕವೇ ಇದು. ಇದನ್ನು ಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಇನ್ನೊಂದು ರೀತಿಯಾಗಿ ಇದೇ ಅಭಿಪ್ರಾಯ, ಆದರೆ ಶ್ಲೋಕದ ಭಂಗಿ ಮಾತ್ರ ಬೇರೆ. ಉಪಚರತಿ ನಿತಾಂತಂ ಹಂತ ಪೌರಂದರೀ ಧೂಹು ಜ್ಯುಸದಸಿ ಭಜತೋಯಂ ದುರ್ಲಭಾದಭ್ರಭಾಗ್ಯೈ ದಿಶತು ಸ ಪರಮಾನಂದಾಗ್ರ್ಯ ತೀರ್ಥಾಂಗ್ರಿರೇಣು ಧರಣಿಧರ ಸುಖಂ ತೇ ಸಂತತಂ ಸ್ವಾಂತರೇತಿ ಸಂತತಂ ಸ್ವಾಂತರೇತಿ. ಜಯಸಿಂಹ ಭೂಪಾಲನೆ, ಮಧ್ವಾಚಾರ್ಯರ ಪಾದ ಧೂಳಿಯನ್ನು ಯಾರು ಸೇವಿಸ್ತಾರೆ ಅವರಿಗೆ ಮಹಾನ್ ಭಾಗ್ಯ. ಅವರಿಗೆ ದೊರೆಯತಕ್ಕಂತಹ ಭಾಗ್ಯ ಅದು ಇಂದ್ರದೇವರ ಆಧಿಪತ್ಯ ಇದೆಯಲ್ಲ, ಸ್ವರ್ಗದ ಆಧಿಪತ್ಯ, ಅದು ಎಲ್ಲರಿಗೂ ದೊರೆಯತಕ್ಕಂಥದ್ದಲ್ಲ. ಅದು ಅಲ್ಪ ಭಾಗ್ಯಶಾಲಿಗಳಿಗೆ ದೊರೆಯತಕ್ಕಂಥದ್ದಲ್ಲ. ಅದು ಅಂತಹ ಅಮರಾವತಿ ಪಟ್ಟಣ, ಸ್ವರ್ಗ ಸಾಮ್ರಾಜ್ಯ, ದೇವತೆಗಳ ಸಭೆ, ಅಲ್ಲಿ ಇಂದ್ರನ ಸಿಂಹಾಸನದ ಅಧಿಕಾರ, ಅಂಥ ಪ್ರಾಪ್ತಿ ಅವರಿಗೆ ಆಗತ್ತೆ. ಆಚಾರ್ಯರ ಪಾದಧೂಳಿನ ಸೇವಿಸ್ತಕ್ಕಂಥವರಿಗೆ ಒಳ್ಳೆ ಸಂತೋಷವನ್ನು, ಆನಂದವನ್ನು ಕೊಡ್ತಕ್ಕಂಥದ್ದು ಆಚಾರ್ಯರ ಶಾಸ್ತ್ರ. ಅದನ್ನು ಸಂತೋಷವನ್ನು ಕೊಡ್ತಕ್ಕಂಥ ಆಚಾರ್ಯರ ಶಾಸ್ತ್ರ. ಹಾಗಾದ್ರೆ ಅವರ ಪಾದಧೂಳಿನೂ ಕೂಡ ಹೇಗಿರಬೇಡ, ಅದೂ ಕೂಡ ಸಂತೋಷವನ್ನು, ಆನಂದವನ್ನು ನೀಡತ್ತೆ. ಹೀಗೆ ಪಂಡಿತಾಚಾರ್ಯರು ಜಯಸಿಂಹ ಭೂಪಾಲನಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಇಂದ್ರನ ಪದವಿ ಅದು ಯೋಗ್ಯರಾದ ಜೀವರುಗಳಿಗೆ ದೊರೆಯತಕ್ಕಂಥದ್ದು. ಆಚಾರ್ಯರ ಪಾದ ಧೂಳಿಯೂ ಕೂಡ ಎಲ್ಲರಿಗೂ ದೊರೆಯೋದಿಲ್ಲ. ಅಲ್ಪ ಭಾಗ್ಯಶಾಲಿಗಳಿಗೆ ಆ ಪಾದದ ಧೂಳಿ ದೊರೆಯೋದಿಲ್ಲ. ಅದನ್ನು, ಆ ಪಾದ ಧೂಳಿಯನ್ನು ಸೇವಿಸ್ಲಿಕ್ಕೂ ಕೂಡ ಬಹಳ ಪುಣ್ಯ ಮಾಡಿರಬೇಕು. ಸೌಭಾಗ್ಯಶಾಲಿಗಳಿಗೆ ಮಾತ್ರ ಆ ಪಾದದ ಧೂಳಿಯ ಸೇವೆಯ ಭಾಗ್ಯ ದೊರೆಯುತ್ತೆ. ಜಯಸಿಂಹರಾಜ ಇಂತಹ ಇಂದ್ರ ಪದವಿಗೆ ಯೋಗ್ಯನಾಗಿರ್ತಕ್ಕಂತಹ ಜೀವನೋ ಏನೋ. ಯಾಕೆಂದರೆ ಪಂಡಿತಾಚಾರ್ಯರ ಬಾಯಲ್ಲಿ ಮಾತು ಬಂದಿದೆ ಅಂತ ಹೇಳಿದರೆ ಜಯಸಿಂಹರಾಜ ಅವನು ಮಹಾ ಸೌಭಾಗ್ಯಶಾಲಿಯ ಆಗಿರಬೇಕು ಎಂಬುದಾಗಿ ಈ ಶ್ಲೋಕದಿಂದ ವ್ಯಕ್ತವಾಗ್ತಾ ಇದೆ. ಅನತಿ ಪರಿಚಿತಸ್ಯಾಪ್ಯಸ್ಯ ಸೋಯಂ ಕವೀಂದ್ರೋ ಗುಣರಸಮತಿ ಗೂಢಂ ಜ್ಞಾತವಾ ನಿತ್ಯಚಿತ್ರಂ ಮಧುಮಧುಕರ ರಾಜೋ ನಿಷ್ಪತನ್ ಪೌಷ್ಪಮಾಪ್ತುಂ ನನು ಪರಿಚಯಹೀನಃ ಕಾನನೇಪಿ ಪ್ರಭು ಸ್ಯಾತ್. ತ್ರಿವಿಕ್ರಮ ಪಂಡಿತಾಚಾರ್ಯರು
ಆಚಾರ್ಯರನ್ನು ಪ್ರಪ್ರಥಮವಾಗಿ ನೋಡ್ತಾ ಇರೋದು. ಅವರು ಒಳ್ಳೆಯ ಜ್ಞಾನಿಗಳು, ಒಳ್ಳೆಯ ವಾದವನ್ನು ಮಾಡ್ತಾರೆ, ಸಭೆಗಳಲ್ಲಿ ಚೆನ್ನಾಗಿ ವಿಷಯ ಪ್ರತಿಪಾದನೆಯನ್ನು ಮಾಡ್ತಾರೆ. ಇದನ್ನು ಯಾರ್ಯಾರಿಂದಲೋ ಬಾಯಿಂದ ಇದನ್ನು ಕಿವಿಗೊಟ್ಟು ಕೇಳಿದ್ರು. ಆಚಾರ್ಯರನ್ನು ಸಾಕ್ಷಾತ್ತಾಗಿ ಪ್ರಪ್ರಥಮವಾಗಿ ನೋಡ್ತಾ ಇರೋದು. ಆಚಾರ್ಯರ ಜೀವನ ಕ್ರಮ, ಅವರ ಇತಿಹಾಸ ಯಾವುದೂ ಕೂಡ ಪಂಡಿತಾಚಾರ್ಯರಿಗೆ ಗೊತ್ತಿಲ್ಲ. ಯಾವುದೂ ಗೊತ್ತಿಲ್ಲದೆ ಇರಬೇಕಾದ್ರೆ ಅಲ್ಲ, ಆಚಾರ್ಯರ ಪಾದಧೂಳಿನ ಸೇವೆ ಮಾಡಿದರೆ ಅವರಿಗೆ ಇಂದ್ರ ಪದವಿ ದೊರೆಯುತ್ತೆ ಅಂತ ಇವತ್ತು ಪ್ರಶಂಸೆ ಮಾಡ್ತಾ ಇದ್ದಾರಲ್ಲ. ಪಂಡಿತಾಚಾರ್ಯರಿಗೆ ಇದೆಲ್ಲ ಗೊತ್ತಾ? ಕವಿಗಳು ಏನೋ ದುಡ್ಡಿನ ಆಸೆಗೋಸ್ಕರವಾಗಿ, ಅಧಿಕಾರಕ್ಕೋಸ್ಕರವಾಗಿ ಏನೇನೋ ಹೊಗಳೋದಿದೆ. ಆ ರೀತಿಯಾಗಿ ಪಂಡಿತಾಚಾರ್ಯರು ಹೊಗಳ್ತಾ ಇದ್ದಾರಾ? ಏನಿದು? ಯಾಕೆಂದರೆ ಆಚಾರ್ಯರ ಪರಿಚಯವೇ ಇಲ್ಲಲ್ಲ ಪಂಡಿತಾಚಾರ್ಯರಿಗೆ. ಅದರಿಂದ ಇದು ಹೇಗೆ ಈ ಪ್ರಶಂಸೆ ಕೂಡತ್ತೆ ಅಂತ ಸಮಸ್ಯೆ ಬರುತ್ತೆ. ಅದಕ್ಕೆ ಅರ್ಥಾಂತರನ್ಯಾಸ ಅಲಂಕಾರ. ನನು ಪರಿಚಯಹೀನಃ ಕಾನನೇಪಿ ಪ್ರಭು ಸ್ಯಾತ್. ದುಂಬಿ ಇರುತ್ತೆ. ಆ ದುಂಬಿ ಹೂವಿನಲ್ಲಿರ್ತಕ್ಕಂತಹ ಪರಿಮಳವನ್ನು ನೋಡಿ ಅದು ಚೆನ್ನಾಗಿದೆಯೋ ಇಲ್ಲೋ ಎಂಬುದಾಗಿ ತಾನು ಆ ಪರಿಮಳದಿಂದಲೇ ಎಲ್ಲವನ್ನೂ ತಿಳಿದುಕೊಳ್ಳುತ್ತೆ. ಅದರ ಸಾರವನ್ನು ತಾನು ಹೀರತ್ತೆ. ಮಕರಂದವನ್ನು ಸುವಾಸನೆಯಿಂದಲೇ ಅದು ಎಂಥದ್ದು ಎಂಬುದಾಗಿ ಕಂಡು ಹಿಡಿಯತಕ್ಕಂತಹ ಸಾಮರ್ಥ್ಯ ದುಂಬಿಗೆ ಇದೆ, ಭ್ರಮರಕ್ಕೆ ಇದೆ. ಕಾಡಿನಲ್ಲಿ ತಿರುಗಾಡ್ತಕ್ಕಂಥದ್ದು ಭ್ರಮರ. ಆದರೆ ಆ ಭ್ರಮರಕ್ಕೆ ಎಂಥ ಬುದ್ಧಿವಂತಿಕೆ! ಅದಕ್ಕೆ ಯಾವುದರ ಪರಿಚಯ ಇಲ್ಲ. ವಿಶೇಷವಾಗಿರ್ತಕ್ಕಂತಹ ಕಾಡಿನಲ್ಲಿರ್ತಕ್ಕಂತಹ ಪರಿಚಯ, ಆ ಹೂವುಗಳ ಪರಿಚಯ ಅದಕ್ಕಿಲ್ಲ. ಆದರೆ ಸುವಾಸನೆಯಿಂದಲೇ ಆ ಹೂವಿನಲ್ಲಿರ್ತಕ್ಕಂಥ ಮಕರಂದ ಎಂಥದ್ದು ಎಂಬುದನ್ನು ತಾನು ತಿಳಿದುಕೊಂಡು ಬಿಡುತ್ತೆ. ಆ ಭ್ರಮರಕ್ಕೆ, ಆ ದುಂಬಿಗೆ ಅಂಥ ಸಾಮರ್ಥ್ಯ ಇದೆ. ಅದರಂತೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಕೂಡ ದುಂಬಿಯಂತೆ ಇರತಕ್ಕಂಥವರು. ಆಚಾರ್ಯರಲ್ಲಿರ್ತಕ್ಕಂತಹ ಸಾಮರ್ಥ್ಯ, ಅವರ ದಕ್ಷತೆ, ಅವರಿಗೆ ಏನನ್ನು ಕೊಡ್ತಕ್ಕಂತಹ ಶಕ್ತಿ ಇದೆ. ಆ ಆಚಾರ್ಯರ ಸಾಮರ್ಥ್ಯವನ್ನೆಲ್ಲ ತಾವು ಕೂಡಲೇ ಅದನ್ನು ಗ್ರಹಣ ಮಾಡಿದ್ರಂತೆ. ಆಚಾರ್ಯರ ಶಾಸ್ತ್ರಗಳನ್ನು ರಾತ್ರಿ ಕಾಲದಲ್ಲಿ ಓದ್ತಾ ಇದ್ರಲ್ಲ, ಆ ರಾತ್ರಿ ಕಾಲದಲ್ಲಿ ಆಚಾರ್ಯರು ಬರೆದಿರ್ತಕ್ಕಂತಹ ಗ್ರಂಥಗಳನ್ನು ಓದಿ ಓದಿ ಆಚಾರ್ಯರ ಸಾಮರ್ಥ್ಯ ಏನು ಎಂಬುದನ್ನು ತ್ರಿವಿಕ್ರಮ ಪಂಡಿತಾಚಾರ್ಯರು ಅದರಿಂದಲೇ ಗ್ರಹಣ ಮಾಡಿದ್ರು. ಆಚಾರ್ಯರ ಶಾಸ್ತ್ರದ ಅಧ್ಯಯನದಿಂದಲೇ ಅವರ ಮಹತ್ವ ಏನು ಎಂಬುದನ್ನು ಅವರು ಚೆನ್ನಾಗಿ ತಿಳ್ಕೊಂಡಿದ್ದರು. ಆದ್ದರಿಂದಾಗೇ ಪಂಡಿತಾಚಾರ್ಯರು ಈ ರೀತಿಯಾಗಿರ್ತಕ್ಕಂಥ ಆಶೀರ್ವಾದವನ್ನು ಆ ಭೂಪಾಲನಿಗೆ, ರಾಜನಿಗೆ, ಆ ಜಯಸಿಂಹರಾಜನಿಗೆ ಪಂಡಿತಾಚಾರ್ಯರು ಮಾಡಿದ್ದಾರೆ. ಅಖಿಲ ಖಲಕುಲಾನಾಂ ವರ್ಧಯನ್ ದ್ವೇಷದೋಷಂ ವಿದಧಪಿ ನರಾಣಾಂ ಕೌತುಕಂ ಮಧ್ಯಮಾನಾಂ ಸ್ವಗತಿ ಸಮುಚಿತಾನಾಂ ಭೂತಿದಾಯಿ ಶುಭಾನಾಂ ಬಹುಲ ಹೃದಯ ನಿನ್ನೆ ಶಾರ್ವರೀಹಿ ಕಶ್ಚಿದೇವಂ. ಮಧ್ವಾಚಾರ್ಯರು ಅವರು 3 ವಿಧರಾಗಿರ್ತಕ್ಕಂತಹ ಮಂದಿಯನ್ನು ಕೂಡ ಚೆನ್ನಾಗಿ ನೋಡಿರ್ತಕ್ಕಂಥವ್ರು. ಸಮಾಜದಲ್ಲಿ ನಾವು ನೋಡ್ತೀವಿ, ಎಲ್ಲರೂ ಸಮಾನವಾಗಿರೋದಿಲ್ಲ. ಒಬ್ಬೊಬ್ಬರು ಒಂದೊಂದು ವಿಧವಾಗಿರ್ತಾರೆ. ಕೆಲವರಿಗೆ ಭಗವಂತನಲ್ಲಿ ಭಕ್ತಿ ಎಲ್ಲ ಚೆನ್ನಾಗಿರುತ್ತೆ, ಕೆಲವರಿಗೆ ಅತ್ಯಂತ ತಾತ್ಸಾರ, ಕೆಲವರಿಗೆ ತಾವು ಆಚೆನೂ ಇಲ್ಲ ಈಚೆನೂ ಇಲ್ಲ, ಮಧ್ಯಸ್ಥರಾಗಿರ್ತಕ್ಕಂಥವ್ರು. ಹೀಗೆ ಸಾತ್ವಿಕರು, ರಾಜಸರು, ತಾಮಸರು ಎಂಬುದಾಗೆಲ್ಲ 3 ವಿಧರಾದ ಜೀವ ಸಮುದಾಯವನ್ನು ನಮ್ಮ ಸುತ್ತಮುತ್ತಲ ಸಮಾಜದಲ್ಲಿ ನಾವು ಕಾಣ್ತಾ ಇದ್ದೇವೆ. ಆಚಾರ್ಯರು ಯಾರು ಸಾತ್ವಿಕರಿದ್ದಾರೆ ಅವ್ರಿಗೊಳ್ಳೆ ಭಕ್ತಿ ಜ್ಞಾನವನ್ನು ಕೊಡ್ತಾ ಇದ್ದರು. ಒಬ್ಬೊಬ್ಬರಿಗೆ ಒಂದೊಂದು ವಿಧವಾಗಿ. ಯಾರು ತುಂಬ ಅಧಮರಾದ ಜೀವರಿದ್ದಾರೆ ಅವರಿಗೆ ದ್ವೇಷವನ್ನು ಹೆಚ್ಚು ಮಾಡ್ತಾ ಇದ್ರಂತೆ. ಕೆಲವರಿಗೆ ಉದಾಸೀನತೆ ಅದನ್ನೇ ಅವರು ಉಂಟು ಮಾಡ್ತಾ ಇದ್ದರು, ಕುತೂಹಲವನ್ನು ಕೆರಳಿಸ್ತಾ ಇದ್ದರು. ಹೀಗೆ ವಿಷ್ಣು ಮಂಗಲ ದೇವಾಲಯದಲ್ಲಿ 3 ವಿಧರಾದ ಮಂದಿಗೂ ಕೂಡ 3 ವಿಧವಾಗಿರ್ತಕ್ಕಂತಹ ಕೊಡುಗೆಗಳನ್ನು ನೀಡ್ತಾ, ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅವರವರಿಗೆ ನೀಡ್ತಾ, ಪ್ರಾಪ್ತಿಯನ್ನು ನೀಡ್ತಾ ಕೆಲವು ರಾತ್ರಿಗಳನ್ನು ಅಲ್ಲಿ ಕಳೆದರು.